ಕಂದಾಯ ಅಧಿಕಾರಿಗಳಿಗೆ ಬಿಬಿಎಂಪಿ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಯಾವ ಕಾರಣಕ್ಕೆ ಖಡಕ್ ವಾರ್ನಿಂಗು? ಕಂದಾಯ ಸಂಗ್ರಹದಲ್ಲಿ ಟಾರ್ಗೆಟ್ ಅನ್ನ ರೀಚ್ ಮಾಡುವಂತ ನಿಟ್ಟಿನಲ್ಲಿ ಒಂದು ಖಡಕ್ ವಾರ್ನಿಂಗ್ ಅನ್ನ ಕೊಡಲಾಗಿದೆ. ಅಕಸ್ಮಾತ್ ಟಾರ್ಗೆಟ್ ರೀಚ್ ಆಗದಿದ್ರೆ ವರ್ಗಾವಣೆ ಮಾಡ್ತೀವಿ ಅಂತ ಒಂದು ಸೂಚನೆಯನ್ನ ಕೊಡಲಾಗಿದೆ ಅಂತ. ಕಂದಾಯ ಅಧಿಕಾರಿಗಳ ಮೇಲೆ ಬಿಬಿಎಂಪಿ ದಂಡಂ ದಶಗುಣಂ ಅಸ್ತ್ರವನ್ನ ಪ್ರಯೋಗ ಮಾಡ್ಲಿಕ್ಕೆ ಮುಂದಾಗಿದೆ. ವರ್ಗಾವಣೆ ಅಸ್ತ್ರ ಯಾಕೆ? ವರ್ಗಾವಣೆ ಸರ್ಕಾರಿ ಅಧಿಕಾರಿ ಆದ್ಮೇಲೆ ಎಲ್ಲಿಗೋದ್ರೂ ಕೂಡ ಎದುರಬಾರ್ದು. ಆದ್ರೆ ಯಾಕೆ ಎದುರ್ತಾರೆ ಗೊತ್ತಾ? ಇಲ್ಲಿ ಭ್ರಷ್ಟಾಚಾರದ ಕೂಪ ಆಗಿರುವಂಥದ್ದು ಬೆಂಗಳೂರು ಅಂದ್ರೆ ತಿಂದು ತೇಗಕ್ಕೆ ತುಂಬಾ ಚೆನ್ನಾಗಿದೆ. ಬೆಂಗಳೂರಿಂದ ಎತ್ತಂಗಡಿ ಮಾಡ್ತಾರೆ ಅಂದ್ರೆ ಸಹಜವಾಗಿ ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ? ಚೆನ್ನಾಗಿ ಸಮೃದ್ಧವಾಗಿರುವಂತ ಬೆಂಗಳೂರಿನಲ್ಲಿ ತಿಂದು ತೇಗ್ತಾ ಇರುವಂತ ಅಧಿಕಾರಿಗಳಿಗೆ ಸಹಜವಾಗಿ ಇದು ಒಂದು ಸ್ವಲ್ಪ ದುಡ್ಡು ಕಡಿಮೆ ಆಗ್ಬಿಡುತ್ತೆ ಅನ್ನುವಂಥ ಭಯ ಆಗುತ್ತೆ. ಸೊ ಹೀಗಾಗಿ ಹೇಗಾದ್ರೂ ಮಾಡಿ ಟಾರ್ಗೆಟ್ ರೀಚ್ ಆಗೋಣ, ಬಿಬಿಎಂಪಿ ಹೇಳ್ದಂಗೆ ಕೇಳೋಣ ಅನ್ನುವಂಥ ನಿರ್ಧಾರಕ್ಕೆ ಬರ್ಬೋದೇನೋ. ಕಳೆದ ಬಾರಿ ಕಂದಾಯ ವಸೂಲಾತಿಯಲ್ಲಿ ಕಳಪೆ ಪ್ರದರ್ಶನ ಹಿನ್ನೆಲೆಯಲ್ಲಿ ಈ ಬಾರಿ 4,567 ಕೋಟಿ ಕಂದಾಯ ಸಂಗ್ರಹದ ಗುರಿಯನ್ನ ನಿಗದಿಪಡಿಸಲಾಗಿದೆ. ಟಾರ್ಗೆಟ್ ರೀಚ್ ಆಗದಿದ್ರೆ ನಾನ್ ಎಕ್ಸಿಕ್ಯೂಟಿವ್ ಹುದ್ದೆ ಅಥವಾ ವರ್ಗಾವಣೆಯನ್ನ ಮಾಡಲಾಗುತ್ತಂತೆ. ನಾವು ರೆವೆನ್ಯೂ ಮೇಲೆ ಜಾಸ್ತಿ ಗಮನ ಕೊಡಬೇಕು ಅಂತ 2 ವಾರದಲ್ಲಿ ಅದರ ಮೇಲೆ ಜಾಸ್ತಿ ಗಮನ ಕೊಡ್ತಾ ಇದ್ದೇವೆ. ಹೊಸ ಟಾರ್ಗೆಟ್ಗಳನ್ನು ಪ್ರತಿಯೊಂದು ಝೋನ್ಗೆ ನೀಡಲಾಗಿದೆ. ಹೋದ ವರ್ಷದ ಟಾರ್ಗೆಟಿಂದ 50% ಜಾಸ್ತಿ ಇದೆ. 50ಕ್ಕಿಂತ ಜಾಸ್ತಿನೇ ಅದಕ್ಕಿಂತ ಜಾಸ್ತಿನೇ ನಾವು ಹೋಗ್ಬೋದು. ಬಟ್ ನಾವು ಫಸ್ಟ್ 50% ಜಾಸ್ತಿ ಟಾರ್ಗೆಟ್. ಹೋದ ವರ್ಷ ನಾವು 3,300 ಕೋಟಿಯನ್ನು ಕಲೆಕ್ಟ್ ಮಾಡಿದ್ದೀವಿ. ಈ ಸಲ 4,567 ಕೋಟಿಗೆ ನಮ್ಮ ಟಾರ್ಗೆಟ್ ಇದೆ. ಇನ್ನು ಮುಂದೆ ಯಾರ್ಯಾರು ರೆವೆನ್ಯೂ ಆಫೀಸರ್ಸ್ ಇತ್ಯಾದಿ ಅವರಿಗೆ ಕೊಟ್ಟಿರುವ ಟಾರ್ಗೆಟ್ಗೆ ತಕ್ಕ ಕೆಲಸ ಮಾಡಿಲ್ಲ ಅಂತ ಆದರೆ ಅವರಿಗೆ ಆ ಝೋನಿಂದ ತೆಗೆದು ಬೇರೆ ಝೋನ್ ಮಾಡಬೇಕಾಗಿರುತ್ತೆ ಅಥವಾ ಬೇರೆ ಅವರಿಗೆ ನಾನ್ ಎಕ್ಸಿಕ್ಯೂಟಿವ್ ಕೆಲಸ ಕೊಡಬೇಕಾಗಿರುತ್ತದೆ. ಅದಕ್ಕೆ ನಾವು ತಯಾರಿಕೆ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಶರಣು ಹಂಪಿ, ವರ್ಗಾವಣೆ ಅನ್ನುವಂಥ ಸಹಜ ಪ್ರಕ್ರಿಯೆ, ಇವ್ರು ವಾರ್ನಿಂಗ್ ಕೊಡೋದೇನಿದೆ? ಇಲ್ಲಿ ರೆವಿನ್ಯೂ ಕಲೆಕ್ಟ್ ಆಗಲ್ಲ ಅನ್ನುವಂಥ ರೀಸನ್ ಯಾವ ಕಾರಣಕ್ಕೆ ಅಂತ? ಕಳೆದ ಬಾರಿ ಯಾವ ಕಾರಣಕ್ಕೋಸ್ಕರ ಕಡಿಮೆ ಆಗಿತ್ತಂತೆ? ಈಗ ಟಾರ್ಗೆಟ್ ಅನ್ನ ಕೊಡ್ಲಾಗಿದೆಯಲ್ಲ, ಯಾವ ರೀತಿಯಾಗಿ ಮಾಡ್ಲಾಗುತ್ತಂತೆ? ಅದಕ್ಕೆ ಏನಾದರೂ ವಿಶೇಷವಾದಂಥ ಪ್ರೋಗ್ರಾಮ್ಗಳನ್ನು ಹಾಕೊಂಡಿದ್ದಾರಾ? ಪೃಥ್ವಿ, ಸಹಜವಾಗಿ ಯಾಕಂದರೆ ಸರ್ಕಾರದ ಪ್ರಮುಖವಾದಂಥ ಗ್ಯಾರಂಟಿ ಘೋಷಣೆಗಳಿಂದವೆ. ಇವುಗಳಿಂದ ಆದಾಯದ ಮೂಲವನ್ನು ಹೆಚ್ಚು ಮಾಡಲೇಬೇಕಾದಂಥ ಪರಿಸ್ಥಿತಿ ರಾಜ್ಯ ಸರ್ಕಾರದ ಮೇಲಿದೆ. ಈ ಹಿನ್ನೆಲೆಯಲ್ಲಿ CM ಸಿದ್ದರಾಮಯ್ಯವರೇ ಖುದ್ದು ಯಾವ್ಯಾವ ಪ್ರಮುಖವಾದಂಥ ಖಾತೆಗಳಿದ್ದಾವೆ ಅದರಲ್ಲೂ ಕೂಡ ಈ ರೀತಿಯಾಗಿ ಸ್ಥಳೀಯ ಸಂಸ್ಥೆಗಳು, ಅದರಲ್ಲೂ ಕೂಡ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಈ ರೀತಿಯಾದಂಥ ಮಹಾನಗರ ಪಾಲಿಕೆಗೂ ಕೂಡ ಟಾರ್ಗೆಟನ್ನು ಕೊಟ್ಟಿದ್ದಾರೆ. ಆದಾಯವನ್ನು ಹೆಚ್ಚಳ ಮಾಡಲೇಬೇಕಾಗಿದೆ ಅಂಥೇಳಿ. ಈ ಹಿನ್ನೆಲೆಯಲ್ಲಿ ಈಗ BBMP ಮುಖ್ಯ ಆಯುಕ್ತರು ಕೂಡ ಅಧಿಕಾರಿಗಳಿಗೆ ಮತ್ತು ವಲಯದಲ್ಲಿರುವಂಥ ಚೀಫ್ ಕಮಿಷನರ್ಗೆ ಮತ್ತು ಕೆಳವರ್ಗದಲ್ಲಿರುವಂಥ ಸಿಬ್ಬಂದಿಗಳು ಕೂಡ ಅಂದರೆ FDA, SDC ಈ ರೀತಿ ಇವರ ಸಿಬ್ಬಂದಿಗಳು ಕೂಡ ಮತ್ತು ಯಾರು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿರ್ತಾರೆ ಅವ್ರಿಗೂ ಕೂಡ ಸೂಚನೆಯನ್ನು ನೀಡಿರೋದು ಏನಂದರೆ, ಕಳೆದ ವರ್ಷ 3,300 ಕೋಟಿ ಆದಾಯ ನಿರೀಕ್ಷೆ ಇತ್ತು. ಆದರೆ ಬಂದಿದ್ದು ಮಾತ್ರ ಬರೀ 50%, ಕೇವಲ 50% ಮಾತ್ರ ಬಂತು. ಈ ಹಿನ್ನೆಲೆಯಲ್ಲಿ ಈ ಸಾರಿ ಅದಕ್ಕಿಂತಲೂ ಹೆಚ್ಚು 50% ಹೆಚ್ಚು ಅಂದರೆ 40ರಿಂದ 50% 4,567 ಕೋಟಿ ಈ ಆದಾಯವನ್ನು ಕ್ರೋಢೀಕರಣ ಮಾಡಬೇಕು ಅಂತೇಳಿ ಈಗಾಗಲೇ ಟಾರ್ಗೆಟ್ ನೀಡಿದ್ದಾರೆ. ಒಂದು ವೇಳೆ ಈ ಟಾರ್ಗೆಟಲ್ಲಿ ವಿಫಲ ಆದರೆ ಅಧಿಕಾರಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಳದರ್ಜೆ ಅಧಿಕಾರಿಗಳೇನಿರ್ತಾರೆ ಅವ್ರು ಯಾರಾದರೂ ವಿಫಲರಾದರೆ ಅವರನ್ನು ಬರೀ ಬೇರೆ ವಲಯಕ್ಕೆ ವರ್ಗಾವಣೆ ಮಾಡೋದಲ್ಲ, ಬೇರೆ ಸಂಸ್ಥೆಗೂ ಕೂಡ ಅಂದರೆ ಬೇರೆ ಬೇರೆ ವಲಯದಲ್ಲಿರುವಂಥ ಸಂಸ್ಥೆಗಳಿಗೂ ಕೂಡ ವರ್ಗಾವಣೆ ಮಾಡ್ತೀವಿ ಅಂತ ಸೂಚನೆಯನ್ನು ನೀಡ್ತಾ ಇದ್ದಾರೆ, ವಾರ್ನಿಂಗನ್ನು ನೀಡ್ತಾ ಇದ್ದಾರೆ. ಈ ಮೂಲಕ ಆದಾಯ ಕ್ರೋಢೀಕರಣ ಮಾಡೋದು ಬಹಳ ಪ್ರಮುಖವಾದಂಥ ವಿಚಾರ. ಕಳೆದ ವರ್ಷ ಅಧಿಕಾರಿಗಳು ಕೂಡ ತುಂಬ ನಿರ್ಲಕ್ಷ್ಯ ವಹಿಸಿದರು. ಅಂದರೆ ನಿಮಗೆ ದೊಡ್ಡ ದೊಡ್ಡ ಮಾಲ್ಗಳಿರ್ಬೋದು ಮತ್ತು ಮಲ್ಟಿಪ್ಲೆಕ್ಸ್ಗಳಿರ್ಬೋದು, ಹೀಗೆ ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳೇ ಸಾಕಷ್ಟು ರೀತಿಯಾಗಿ ಕೋಟ್ಯಂತರ ರೂಪಾಯಿ ಇನ್ನೂ ಕೂಡ ಟ್ಯಾಕ್ಸನ್ನು ಕಟ್ಟಿಲ್ಲ. ಆ ಟ್ಯಾಕ್ಸನ್ನು ಕಟ್ಟುವಲ್ಲಿ ಈಗ ಖಡಕ್ ಸೂಚನೆಯನ್ನು ನೀಡಿರೋದು DCM DK ಶಿವಕುಮಾರ್ ಅವರು ಕೂಡ ಈ ಬಗ್ಗೆ ಸೂಚನೆ ನೀಡಿದ್ದಾರೆ. ಯಾವುದೇ ಮಾಲ್ ಇರ್ಬೋದು, ಅದು ನನ್ನ ಮಾಲ್ ಇರ್ಬೋದು ಅಥವಾ ಇನ್ಯಾರದೇ ಮಾಲ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ಆದಾಯದ ಟ್ಯಾಕ್ಸ್ ಏನಿದೆ ಆ ಟ್ಯಾಕ್ಸನ್ನು ಕಟ್ಟಲೇಬೇಕು ಅಂತೇಳಿ ಸೂಚನೆ ನೀಡಿದ್ದಾರೆ. ಈ ಸೂಚನೆ ಹಿನ್ನೆಲೆಯಲ್ಲಿ ಮುಖ್ಯ ಆಯುಕ್ತರು ಕೂಡ ತಮ್ಮ ವಲಯದ ಚೀಫ್ ಕಮಿಷನರ್ಗಳಿಗೆ ಮತ್ತು ಕೆಳ ಮಟ್ಟದಲ್ಲಿರುವಂಥ ಅಧಿಕಾರಿಗಳು ಕೂಡ ಸೂಚನೆಯನ್ನು ನೀಡಿದ್ದಾರೆ. ವರ್ಗಾವಣೆ ಅನ್ನೋದು ಈಗ ಒಂದು ರೀತಿಯಾಗಿ ಶಿಕ್ಷೆ ಅನ್ನೋ ರೀತಿಯಾಗಿ ಅವರು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪೃಥ್ವಿ, ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ.